ಸುಚರಿತಾ ಚಂದ್ರ ನಮ್ಮ ಜೊತೆಗಿದ್ದಾರೆ. ಅವರು ಹಾರ್ವರ್ಡ್ನಲ್ಲಿ ಬೋಧನೆ ಮಾಡಿ ಬಂದಿರುವಂಥವ್ರು. ಮೇಡಮ್, ವಿಜ್ಞಾನದ ಸ್ಥಿತಿಗತಿಗಳು ಜೊತೆಗೆ ವಿಜ್ಞಾನ ಓದುವಂಥ ವಿದ್ಯಾರ್ಥಿಗಳ ಮನಸ್ಥಿತಿಗಳು ಈ ಭಾರತ ಮತ್ತು ಅಮೆರಿಕ ಹೆಂಗೆ ಹೆಂಗೆ ಏನಾದರೂ ವ್ಯತ್ಯಾಸ ಕಂಡಿದ್ದೀರ ತಾವು? ನಾನು ಅಲ್ಲಿ ಓದ್ತಿರ್ಬೇಕಾದ್ರೆ ಒಂದು ನನಗೆ ಮೊದಲು ಆಶ್ಚರ್ಯ ಆಗಿದ್ದು ಅಂತಂದರೆ, ನಾನು ಇಲ್ಲಿ ಓದುವಾಗ ನಮ್ಗೆ ಈಕ್ವಲ್ ನಂಬರ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಸ್ಟೂಡೆಂಟ್ಸ್ ಇದ್ವಿ. ಅಲ್ಲಿ ಹೋದಾಗ ನಾನು PhD ಗ್ರೂಪ್ನಲ್ಲಿ ನಾನು ಒಬ್ಬಳೇ, ಗ್ರ್ಯಾಜುಯೇಟ್ ಸ್ಟಡೀಸಲ್ಲಿ ನಾನು ಒಬ್ಬಳೇ ಫಿಮೇಲ್ ಇದ್ದಿದ್ದು. ಅದು ತುಂಬ ಆಶ್ಚರ್ಯ ಆಯಿತು. ಸೊ ಆಮೇಲೆ ಫಿಸಿಕ್ಸಿಗೆ ಬರ್ತಿದ್ದಿದ್ದು ವಿಮೆನ್ ತುಂಬ ಕಡಿಮೆ ಅಲ್ಲಿ. ಆದರೆ ಇನ್ನೊಂದು ಒಳ್ಳೆಯ ಸಂಗತಿ ಅಂದರೆ ಅಲ್ಲಿ ಪ್ಯಾಷನ್ ಇರೋರು, ಫಿಸಿಕ್ಸ್ ಓದಬೇಕು ಅನ್ನೋರು ಮಾತ್ರ ಬರ್ತಾಯಿದ್ರು. ಸೊ ಅದು ಮಾತ್ರ ಬರ್ತಾಯಿದ್ರು. ಇಲ್ಲಿ ಹೌದು ಹೌದು ಹೌದು, ಆ ಥರ ಇಲ್ಲ. ಸೊ ಅವ್ರು ಮಾತ್ರ ಇದ್ರು ಅಲ್ಲಿ, ಇಂಟ್ರೆಸ್ಟ್ ಇರೋರು ಮಾತ್ರ ಇದ್ರು. ಆಮೇಲೆ ಅಲ್ಲಿ ಇದು ಕ್ಲಾಸ್ ರೂಮ್ ಇಲ್ಲಿ ಥರ ಅಂತ ಇರಲಿಲ್ಲ. ಆಮೇಲೆ ನಮಗೆ ಇಲ್ಲಿ ನನ್ನ ಜನ್ರೇಷನಲ್ಲಿ ಇದ್ದಿದ್ದು ಒಂಥರ ಭಯ, ಕ್ವೆಶನ್ಸ್ ಕೇಳೋದಕ್ಕೆ ಭಯ, ಆ ಭಯ ಅಲ್ಲಿ ಕಾಣ್ತಾ ಇರಲಿಲ್ಲ. ಸೊ ಅಲ್ಲಿ ಕ್ಲಾಸ್ ರೂಮ್ ಅಂದರೆ ಒಂಥರ ಯಾವ ರಿಸ್ಟ್ರಿಕ್ಷನ್ನು ಇರಲಿಲ್ಲ. ಕೆಲವರು ಮಕ್ಕಳನ್ನ ಕರ್ಕೊಂಡು ಬರೋರು ಕ್ಲಾಸ್ ರೂಮ್ಗೆ, ಆಮೇಲೆ ಊಟ ತಿಂಡಿ ಕ್ಲಾಸ್ ರೂಮಲ್ಲೇ ಮಾಡೋರು, ಮತ್ತು ಇಂಟ್ರಾಕ್ಷನ್ ಮಾಡೋರು. ಸೊ ಏನೂ ಭಯ ಇಲ್ಲದೆ, ಅಂದರೆ ಟೀಚರ್ ಸ್ಟೂಡೆಂಟ್ ಗ್ಯಾಪ್ ಇರಲಿಲ್ಲ ಅಲ್ಲಿ. ಸೊ ಆ ಥರ ಇರ್ತಾ ಇತ್ತು. ನಾನು PhD ಸ್ಟೂಡೆಂಟ್ ಆಗಿ ಸೇರಿದ್ದು, ಯಾಕೆಂದರೆ ನಾನು ಇಲ್ಲಿ ಮಾಸ್ಟರ್ಸ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ PhD ಮುಗಿಸೋಕ್ಕಾಗಲಿಲ್ಲ. ಸೊ MS ಅಲ್ಲೇ ಟೀಚ್ ಮಾಡ್ತಾ ಇದ್ದೆ. ಸೊ ನಾವು ಹೇಳ್ತಾ ಇದ್ವಿ ಏನು ಅಂದರೆ, ಇವತ್ತು ಈ ಭಾರತೀಯ ಪ್ರಜೆಗಳ ಮಕ್ಕಳುಗಳಿದಾರಲ್ಲ, ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಸಾಧನೆ ಮಾಡ್ತಾ ಇವೆ. ನಾವು ನೋಡಿದಂಥ ಸಂದರ್ಭದಲ್ಲಿ, ಈಗ ಸುನೀತಾ ನೋಡಿ, ಎಲ್ಲಿನ ಗುಜರಾತು, ಎಲ್ಲಿ ಅವ್ರ ತಂದೆ ಹೋಗಿದ್ದು, ಎಲ್ಲಿ ಈಕೆ ಬೆಳೆದು ನಿಂತಿರುವಂಥ ರೀತಿ, ಕಲ್ಪನಾ ಚಾವ್ಲಂದು ಕೂಡ ಅದೇ ಕತೆ. ಅಂದರೆ ಯಾವ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ಲಿ ಹೆಚ್ಚಿನ ಮುತುವರ್ಜಿನ ವಹಿಸಿ, ಜೊತೆಗೆ ಅವರಲ್ಲಿರುವಂಥ ಶಕ್ತಿನ ಇನ್ನಷ್ಟು ಉದ್ದೀಪನ ಮಾಡುವಂಥ ಕೆಲಸಗಳಾಗ್ತವೆ ಅನ್ನೋ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿನ ಎಜುಕೇಶನ್ ಸಿಸ್ಟಮ್. ಹೌದು, ಎಜುಕೇಶನ್ ಸಿಸ್ಟಮ್ ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ. ಆಮೇಲೆ ಇನ್ನೊಂದೇನು ಅಂದರೆ, ಪ್ರೊಫೆಸರ್ಗಳ ಜೊತೆ ಮುಕ್ತವಾಗಿ ಮಾತಾಡ್ಬೋದು. ಸೊ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಎಷ್ಟೊಂದು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ತುಂಬ ಅದರಲ್ಲಿ ಅವರು ಅದನ್ನು ನಮ್ಮನ್ನೇ ಕೂರಿಸ್ಕೊಂಡು ರೆಕ್ಟಿಫೈ ಮಾಡ್ತಾರೆ. ಸೊ ಭಯ ಇಲ್ಲ ನಮಗೆ, ಇಲ್ಲಿ ಇದ್ದಂಥ ಭಯ ಅಲ್ಲಿರಲಿಲ್ಲ ಟೀಚರ್ಸ್ ಜೊತೆಗೆ, ಅಲ್ಲಿ ಪ್ರೊಫೆಸರ್ಸ್ ಜೊತೆನಲ್ಲಿ. ಸೊ ನಾವು ಓದುವಾಗ ಸೊ ಅದೊಂದು ತುಂಬ ಡಿಫ್ರೆನ್ಸ್ ನಾನು ನೋಡಿದ್ದು ಅಲ್ಲಿ. ನಾನು ನನಗೆ ಗೊತ್ತಿಲ್ಲ ಹಾಗೆ ನಾನು ಫಿಸಿಕ್ಸ್ ಟೀಚ್ ಮಾಡ್ತಾ ಇದ್ದೆ. ನನ್ನ ಇಬ್ಬರು ಪ್ರೊಫೆಸರ್ಸ್ ಅಂಡರ್ ನಾನು ಟೀಚ್ ಮಾಡ್ತಾ ಇದ್ದೆ. ಸೊ ಅವ್ರಿಗೆ ಗೊತ್ತಿಲ್ಲದ ಹಾಗೆ ನನಗೆ ತುಂಬ ಕೆಲಸ ಆಗೋಗಿತ್ತು. ನನ್ನ ರಿಸರ್ಚ್ ಬೇರೆ ಇತ್ತು, ಪ್ಲಸ್ ಟೀಚಿಂಗ್ ಇತ್ತು. ಸೊ ತುಂಬ ನನ್ನ ಕೋರ್ಸಸ್ ಬೇರೆ ಇತ್ತು. ಸೊ ಆಗ ನಾನು ಆಗ್ತಾ ಇರಲಿಲ್ಲ ನನಗೆ. ಸೊ ಹೋಗಿ ಚೇರ್ಮನ್ ಹತ್ರ ಹೇಳಿದಾಗ ತಕ್ಷಣ ಪ್ರೊಫೆಸರ್ಸ್ನ ಕರೆದು ನನಗೆ ಏನೇನು ಮಾಡಬೇಕು ಅದೇ ಕಡಿಮೆ ಮಾಡಿ, ಹುಡುಗೆ ತುಂಬ ಜಾಸ್ತಿ ಆಗಿದೆ, ನಾವು ಒಂದು ವಾರಕ್ಕೆ 20 hours ಅಷ್ಟೇ ಕೊಡ್ಬೇಕಷ್ಟೇ ಅಂತ ಹೇಳಿದ್ರು. ಮೇಡಮ್ ಇನ್ನಷ್ಟು ನಾವು ಮಾತಾಡ್ತೀವಿ. ಜೊತೆಗೆ ನೋಡಿದ್ರೆ ಸರ್, ಈ ಒಂದು ಘಟನೆ ಇದೆಯಲ್ಲ, ಈ ಸಂಗತಿ ಇದು ಒಂಥರ ಮ್ಯಾನೇಜ್ಮೆಂಟ್ ಪಾಠ. ಇದು ಈ ನಾವು ಮನಸ್ಸನ್ನು ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ನಾವು ಈ ಮಕ್ಕಳುಗಳನ್ನ ಬೆಳೆಸುವಂಥ ಬಗ್ಗೆ, ಅವರಲ್ಲಿ ವಿಷಯದ ಬಗ್ಗೆ ಇಂಟ್ರೆಸ್ಟನ್ನು ತರುವಂಥ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತೀವಿ.